ಏ ಅಲ್ಲೋಡು, ಯಾಕೆ ಆ ಎಮ್ಮೆ ಮೂಗಿಗೆ ಹಗ್ಗ ಕಟ್ಟಿದ್ದಾರೆ? ಅದಾ ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಸೊಕ್ಕು ಜಾಸ್ತಿ ಇರತ್ತೆ, ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಆತರ ಹಗ್ಗ ಕಟ್ಟಿರ್ತಾರೆ. ಹಾಗೇನೆ ಹುಡುಗಿಯರಿಗೆ ಮೂಗಿನ ಮೇಲೆ ಕೋಪ ಜಾಸ್ತಿ ಇರತ್ತೆ, ಅದಕ್ಕೇನೆ ಮೂಗ್ ಚುಚ್ಚಿಸಿ ಮೂಗ್ ಬಟ್ ಹಾಕೋದು. ಹೌದಾ? ಕೋಪಕ್ಕೆ ಮೂಗಿಗೆ ಚುಚ್ತಾರಾ? ಮತ್ತೆ ಕಿವಿಗೆ ಯಾಕೆ? ಅದ್ಯಾಕೆ ಅಂತ ನಾನ್ ತೋರಿಸ್ತೀನಿ. ಲೇ ಮಾಮ, ಈ ಬ್ಲೇಡ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಇವತ್ತು ಅವ್ನ ನಾಲ್ಗೆನ ಕತ್ತರಿಸ್ಲಿಲ್ಲ ನಾನು ನನ್ನ ಡ್ಯಾಡಿಗೆ ಹುಟ್ಟಿಲ್ಲ. ನಾನು ಕೂಡ ನನ್ನ ಮಕ್ಕಳ ಅವನ್ ಡ್ಯಾಡಿಗೆ ನೀವ್ ಹೆಂಗ್ರ ಹುಡ್ತೀರ? 1 2 3 4 ಲೇಸಿನ ನಾವು ಬಂದಿದ್ದು 5 ಜನ ತಾನೆ? ಹೌದು. ಮತ್ತಿನ್ನೊಬ್ಬ ಇಲ್ಲ? ಅವನೇ ನೀನು? ಹೌದಲ್ವಾ? ಮತ್ತೆ ಇವ್ನು ಯಾರು? ಲೋ ಮಾಮ, ಅಲ್ಲೋಡು. ಸಿರಿ, ನಾನ್ ಕಣೋ. ಸಿದ್ದು, ಸಿರಿನ್ ಕರ್ಕೊಂಡೋಗು. ಹರಿ, ನೀನು ನನ್ ಬಗ್ಗೆ ಯೋಚನೆ ಮಾಡಬೇಡ, ಕರ್ಕೊಂಡೋಗು. ಓಕೆ ಬಾ ಸಿರಿ. ಇಲ್ಲಿ ಬಂದು ಕ್ಲೀನ್ ಮಾಡುವಾಗ ಬಾಡಿ ಸಿಕ್ತು ಸರ್. ತಕ್ಷಣ ಸ್ಟೇಷನ್ಗೆ ಫೋನ್ ಮಾಡ್ದೆ ಸರ್. ಈ ಕಡೆ ಈ ಕಡೆ ಸರ್, ಈ ಸ್ಲಿಪ್ ಬಾಡಿ ಜೇಬಲ್ ಸಿಕ್ತು ಸರ್. KO5MH8277. ಶಂಕರ್ ಸರ್, ಚೇರ್ಮನ್ ಸತ್ತಿದ್ದು ಯಾವತ್ತು? April 2nd ಸರ್. ಇಬ್ಬರು ಸತ್ತಿದ್ದು ಒಂದೇ ದಿನ. ಫಾರ್ಮಾಲಿಟೀಸ್ ಮುಗಿಸಿ ಎಲ್ಲ ರಿಪೋರ್ಟ್ ಇಮಿಡಿಯೇಟ್ ಆಗಿ ತನ್ನಿ ನಂತರ. ಎಸ್ ಸರ್. ಬಾ ಸಿರಿ, ಬಾ ಒಳಗೆ. ನಾವೇನೋ ಸೇಫ್ ಆಗಿ ಬಂದ್ಬಿಟ್ವಿ. ಹರಿಗೇನಾಗಿದ್ಯೋ ಏನೋ. ಒಂದು ನಿಮಿಷ ಹೇಳ್ತೀನಿ. ಹರಿ ಸೇಫ್ ಆಗಿದಾನೋ ಇಲ್ವೋ ಅಂತ ಫೋನ್ ಮಾಡಿ ಕೇಳಬಾರ್ದಾ? ಟೆನ್ಷನ್ ಮಾಡ್ಕೋಬೇಡ, ಮೊದಲು ನೀರು ಕುಡಿ. ಶಿಟ್, ಸ್ವಿಚ್ ಆಫ್ ಆಗಿದೆ. ಹರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಸರಿ, ಹರಿಗೇನೂ ಆಗಿರಲ್ಲ. ಅಲ್ ಗೋ ಗೆಟ್ ಹಿಮ್, ಓಕೆ? ನೋಡು, ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತೀನಿ. ಯಾಕೆ? ಯಾರು ಬರಬಾರ್ದು ಅಂತ ಅಷ್ಟೇ. ಓಕೆ, ಬಾಯ್. ಗುಡ್ವಿಲ್ ಬ್ಯಾಂಕ್ನವರು ಜನರ ದುಡ್ಡು ತಗೊಂಡು ಪರಾರಿಯಾಗಿರೋದ್ರಿಂದ ಹೂಡಿಕೆದಾರರು ರೋಚಕರಿದ್ದಾರೆ. ಅಂದಾಜು ಮೊತ್ತ 100 ಕೋಟಿ ಎಂದು ತಿಳಿದು ಬಂದಿದೆ. ಕಂಪನಿಯ ಭದ್ರತಾ ವ್ಯವಸ್ಥೆಯನ್ನು ಮುರಿದು ಜನರು ನುಗ್ಗುತ್ತಿದ್ದಾರೆ. ಈ
ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ. ನಮ್ಮ ಹಣ ನಮ್ಗೆ ವಾಪಸ್ ಕೊಡ್ರು. ಏಯ್ ಬಂದ್ರಲ್ಲ ಹೊರಗಡೆ. ಕಷ್ಟಪಟ್ಟು ದುಡ್ಡು ಹಣ ಕಂಡ್ರು. ಎಲ್ಲ ಹೊಡೆದಾಕ. ಮ್ಯಾನೇಜರ್ ಅಲ್ಲಿ ಅಲ್ಲಿ ನೀನ್ ಇಲ್ಲ ಇದೆಯಾ ಅಂತ ಗೊತ್ತು ನನಗೆ. ಹೊರಗೆ ಬಾ, ಹೊರಗೆ ಬಾ. ಸರ್ ಹೇಗಾದ್ರೂ ಮಾಡಿ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಸರ್ ಪ್ಲೀಸ್. ನಾನು ಬಂದಿದ್ದು ಜನಗಳ ಹಣ ವಾಪಸ್ ಕೊಡ್ಸೋದಕ್ಕೆ. ಇದ್ರೆ ತಾನೇ ಸರ್ ಕೊಡಕ್ಕಾಗೋದು. ಎಲ್ಲೋಯ್ತು ಗೊತ್ತಿಲ್ಲ ಸರ್, ಅವ್ರು ಯಾರ್ಯಾರಿಗೋ ಕೊಟ್ಬಿಟ್ಟಿದ್ದಾರೆ ಸರ್. ಯಾರ್ಯಾರು ಗೊತ್ತಾ? ಸರ್ ಹೇಳಿದ್ರೆ ಅವ್ರು ನನ್ನ ಬದುಕಕ್ ಬಿಡಲ್ಲ ಸರ್. ಹೇಳಿಲ್ಲ ಅಂದ್ರೆ ಜನ ನಿನ್ನ ಬದುಕಕ್ ಬಿಡಲ್ಲ. ಸರ್ 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 ಕಾಪಾಡಿ ಸರ್. ಸಾಯಿಸ್ಬಿಡ್ತೀರ ಇವನ್ನ. ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದ್ರೆ ಬಂದು ಸಾಯಿಸ್ರಿ. ಕೊಚ್ಚಾಕೋದು ಕೊಲ್ಲೋದೆಲ್ಲ ಫ್ಯಾಷನ್ ಮಾಡ್ಕೊಂಡ್ಬಿಟ್ಟಿದ್ದೀರ ನೀವು. ಬಾ 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 ಸಾಯಿಸು ಬಾ. ಎಲ್ಲ ನೀವ ಮಾಡಾಗಿದ್ರೆ ನಾವೇ ನಿಂತಿದ್ದೀವಿ ಇಲ್ಲಿ. ಸರ್, ನನ್ನ ಏರ್ ಎಜುಕೇಶನ್ಗೋಸ್ಕರ ಊರಲ್ಲಿ ಆಸ್ತಿನೆಲ್ಲ ಮಾರಿ ನಮ್ಮಪ್ಪ ದುಡ್ಡನ್ನ ಈ ಬ್ಯಾಂಕಲ್ಲೇ ಡೆಪಾಸಿಟ್ ಮಾಡಿದ್ರು ಸರ್. ಈಗ ನೀವು ಅದನ್ನೇನಾದ್ರೂ ವಾಪಸ್ ಕೊಡ್ಸಿಲ್ಲ ಅಂದ್ರೆ ನಮ್ಮ ಮನೆಯವರೆಲ್ಲ ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ ಸರ್. ನಿಮ್ ಬಗ್ಗೆ ನಮ್ಗೇನು ಇಲ್ಲ ಸರ್. ನಾವು ತುಂಬಾ ಕಷ್ಟಪಟ್ಟು ಕೂಡಿಕಿದ್ದ ಹಣ ಅದು. ಹೆಂಗಾರ ಮಾಡಿ ನಮ್ಮ ಹಣ ವಾಪಸ್ ಕೊಡ್ಸಿ ಸರ್. ಇದೇ ತರ ಎಷ್ಟೋ ಬ್ಯಾಂಕಲ್ಲಿ ಮೋಸ ಆಗಿದೆ ಸರ್. ಅದಕ್ಕೆ ನಮಗ್ ಭಯ. ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ಸಿ ಸರ್. ಇವ್ರು ತಪ್ಪು ಮಾಡಿದ್ರು ಅಂತ ತಕ್ಷಣ ನೀವು ಮೃಗಗಳ ತರ ಆಡೋದು ಅದಕ್ಕಿಂತ ದೊಡ್ಡ ತಪ್ಪಲ್ವಾ ಹೇಳಿ? ಇವನ್ ತಗ್ಲಾಕೊಂಡಿರೋದೀಗ ನನ್ನ ಹತ್ರ. ಈ ವರ್ಧನ್ ನಾಯ್ಕನ್ ನಂಬಿ ನಿಮ್ ದುಡ್ಡು ನಿಮಗೆ ವಾಪಸ್ ಸಿಗುತ್ತೆ. ಸರ್ ಹೆಣ್ಗಳನ್ನೆಲ್ಲ ನೋಡ್ತಾ ಇದ್ರೆ ಆ ಭಯದಲ್ಲೇ ಸತ್ತೋಗ್ಬಿಡ್ತೀನಿ ಅನ್ನಿಸ್ತಾ ಇದೆ ಸರ್. ಸಾವಂದ್ರೇನು ಅಂತ ಗೊತ್ತಾಗ್ಲಿ ಅಂತ ಇಲ್ಲಿ ಕರ್ಕೊಂಬಂದಿರೋದು ನಾನು. ನೀನ್ ನಿಜ ಬಾಯ್ ಬಿಟ್ರೆ ಜನಗಳಿಗೆ ನ್ಯಾಯ ಸಿಗೋದು. ಹಲೋ ಅಣ್ಣ, ನಾನು ಸಿದ್ದು. ಹೇಳು. ಏನಿಲ್ಲ, ಸ್ವಲ್ಪ ಹರಿಗೆ ಗಲಾಟೆ. ಹರಿ ಏನ್ ಪ್ರಾಬ್ಲಮ್ ಇಲ್ಲ ಅಣ್ಣ, ಒಂದ್ ಸಣ್ಣ ಏಟ್ ಅಷ್ಟೇನೆ. ಹಲೋ 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 ಹಲೋ. ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹಲೋ ಹಲೋ. ಇಲ್ಲಿ ಸಿಗ್ನಲ್ ಇಲ್ಲ. ಜನರಲ್ ಹಾಸ್ಪಿಟಲ್ ಮಾರ್ಚರಿ ಇದೆ ನಾನು. ಹಲೋ ಅಣ್ಣ ಎಲ್ಲಿದ್ದೀನಿ ಅಂದ್ರೆ? ಜನರಲ್ ಹಾಸ್ಪಿಟಲ್ ಮಾರ್ಚರಿ. ಹಲೋ. ಓಕೆ ಓಕೆ. ಹಲೋ ಸರ್ ಸರ್ ಗಿರಿ ನೋಡ್ತಾರೆ ಬಂದೆ. ಅಣ್ಣ ವೇಣು, ಏನೋ ಗಲಾಟೆ ಅಂತಿದ್ರಲ್ಲ, ಹರಿಯಾಗಿದ್ದಾನೆ. ಗಲಾಟೆನಾ? ನಿಮ್ಗೆ ಯಾರಣ್ಣ ಹೇಳಿದ್ದು? ಸಿದ್ದು ಹೇಳ್ದ ವಿಷಯ ಬಿಡು. ಹರಿಯಾಗಿದ್ದಾನೆ ಹೇಳು. ಎಲ್ಲ ಹೇಳ್ಬಿಟ್ಟವನೆ. ಹಲೋ, ಏನ್ ಹೇಳ್ಬೇಕು ಅಂತ. ವೇಣು ಅಣ್ಣ, ಗಲಾಟೆ ಏನೂ ಇಲ್ಲಣ್ಣ, ಚಿಕ್ಕ ಆಕ್ಸಿಡೆಂಟು, ಸಣ್ಣದೊಂದು ಗಾಯ ಆಗಿದೆ ಅಷ್ಟೇ. ಬರ್ಬೇಕಾದ ದಾರಿಲಿ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಬಂದಿದ್ದೀವಣ್ಣ ಅಷ್ಟೇ. ಹರಿ ಹುಷಾರಿದಂತಾನೆ? ಅಣ್ಣ ಹುಷಾರಾಗೇ ಇದ್ದಾನೆ. ಟ್ರೀಟ್ಮೆಂಟ್ ಮುಗಿದ್ಮೇಲೆ ನಂಗೆ ಫೋನ್ ಮಾಡಕ್ಕೆ ಹೇಳೋ ಒಂಥರ ಮಾತಾಡ್ಬೇಕು ನಾನು. ಓಕೆ ಓಕೆ ಅಣ್ಣ, ಓಕೆ. ಎಷ್ಟು ಜವಾಬ್ದಾರಿ ಇದೆಯಾ ನಿನ್ಗೆ? ಏನ್ ಮಾಡಿದ್ಯಾ ನೋಡು. ಡಾಕ್ಟರ್, ಯಾಕೆ ಹೊಡಿತಾ ಇದ್ದೀರಾ ಹಾಗೆ? ನೋಡಿ ಸರ್, ತುಂಬಾ ಅರ್ಜೆಂಟ್ ಆಗಿ ಓ ನೆಗೆಟಿವ್ ಬ್ಲಡ್ ಬೇಕಾಗಿತ್ತು. ನಮ್ಮಲ್ಲಿ ಸ್ಟಾಕ್ ಇಲ್ಲ. ಬೇರೆ ಬ್ಲಡ್ ಬ್ಯಾಂಕ್ ಅಲ್ಲಿ ಹೋಗಿ ತಗೊಂಬರಾಯ ಅಂದ್ರೆ ಬೇರೆ ಗ್ರೂಪ್ ಬ್ಲಡ್ ತಗೊಂಬಂದಿದ್ದಾನೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಎಮರ್ಜೆನ್ಸಿ ಕೇಸ್. ನೀವು ಹೋಗಪ್ಪ. ಯಾವ ಬ್ಲಡ್ ಗ್ರೂಪು? ಓ ನೆಗೆಟಿವ್ ಬೇಕಾಗಿದೆ ಸರ್. ಬನ್ನಿ, ನಾ ಕೊಡ್ತೀನಿ.
ಧೈರ್ಯವಾಗಿ ಹೇಳು. ನಾನಿರೋವರೆಗೂ ನಿಂಗೇನಾಗಲ್ಲ. ಹೇಳು. ಸರ್, ಅಂದ್ರೆ ಇಷ್ಟಕ್ಕೆಲ್ಲ ಕಾರಣ ಆ ಶಂಕರ ಸರ್. ಶಂಕರ್ ಅಲ್ಲ, ಸೆಕ್ಷನ್ ಶಂಕರ್. ಸರ್ ಬಂದ್ಬಿಟ್ಟ ಕಾಪಾಡಿ ಸರ್. ಸೆಕ್ಷನ್ ಶಂಕರ್. ಡಿಪಾರ್ಟ್ಮೆಂಟ್ ನಿಮ್ಮೊಬ್ಬರಿಗೆ ಗನ್ ಕೊಟ್ಟಿಲ್ಲ ಸರ್. ಆದ್ರೇನ್ ಪ್ರಯೋಜನ? ಉಪಯೋಗಿಸೋದಿಕ್ಕೆ ಗಂಡಸ್ತನ ಇರಬೇಕು. ಕೂಲ್ ಡೌನ್ ಆಫೀಸರ್. ಇದು ಲಾಂಗ್ ಅಲ್ಲ, ಟಾರ್ಚ್. ಏನ್ ನೋಡ್ತಾ ಇದೀಯಾ? ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ವಲ್ಲ, ಅದನ್ನೀಗ ಕತ್ತಲಲ್ಲಿ ಆಡೋಣ. ಲೈಟ್ಸ್ ಆಫ್. ಸರ್ ಕಾಪಾಡಿ ಸರ್. ಸರ್ ಪೊಲೀಸ್ ಬಟ್ಟೆ ಹಾಕೊಂಡು ಕಚಡ ಕೆಲಸ ಮಾಡ್ತೀಯ. ಈ ಜೀವ ಇರೋವರೆಗೂ ಈ ಭರತನಾಯಕ ಅಣ್ಣ ಅಣ್ಣ ಅಂತ ಹೇಳ್ಕೊಂಡು ಯಾವಾಗ್ಲೂ ನಿನ್ ಜೊತೆಯಲ್ಲಿದ್ದ ಆ ಸಿದ್ದುನೇ ಇವತ್ತು ನೀನ್ ಈ ಮಾರ್ಚಲ್ಲಿ ಇದೆಯಾ ಅಂತ ಹೇಳಿದ್ದು ಈ ಸಿದ್ದುನೇ ನನ್ ತಮ್ಮ ಸಿದ್ದು. ಎಸಿಬಿ ನಿಜವಾಗ್ಲೂ ನೀನು ಸಿಂಹನೇ. ಸಿಂಹನ ಬೇಟೆಯಾಡೋದಂದ್ರೆ ನನಗೆ ತುಂಬಾ ಇಷ್ಟ. ಆದ್ರೆ ನಿನ್ನ ಸಾಯಿಸೋಕೆ ನಾನು ಉಪಯೋಗಿಸಿದ್ದು ಬಲ ಅಲ್ಲ, ಬುದ್ಧಿ.
ಬ್ಯಾಂಕ್ ಚೇರ್ಮನ್ ಹಾರ್ಟ್ ಅಟ್ಯಾಕ್ ಆಗಿರೋ ರೀತಿಲಿ ಮರ್ಡರ್ ಮಾಡಿತ್ತು ಬೇರೆ ಯಾರು ಅಲ್ಲ, ಈ ಸಿದ್ದುನೇ. ಟಮ್ಮಿ ಗನ್ ಇಟ್ಕೊಂಡು ಫಿಲ್ಮ್ ಸ್ಟೈಲ್ ನಲ್ಲಿ ಟಪ 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 ಅಂತ ಹೊಡೆದಿದ್ದಕ್ಕೆ ಅವನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ. ಈಗಲೂ ನಾನು ಮನ್ಸು ಮಾಡಿದ್ರೆ ನಿಮ್ಮೆಲ್ಲರನ್ನು ಸಾಯಿಸಿ ನಾನು ಸಾಯೋದು. ಆದ್ರೆ ಮನ್ಸು ಮಾಡೋ ಮನ್ಸನ್ನೇ ಅನ್ನ ಅಂತ ಒಂದು ಪದ ಉಪಯೋಗಿಸಿ ಕೊಂದುಬಿಟ್ಟಿಯಲ್ಲೋ. ಅಯ್ಯೋ ಪೊಲೀಸ್ನವ್ರು ನಮಗ್ ಮೋಸ ಮಾಡ್ಬಿಟ್ರು. ಹೌದು, ಕರ್ಕೊಂಡೋಗಿ ಕೊಂದಾಕಿದ್ದಾರೆ. ಅಯ್ಯೋ ನನ್ ಮಗಳ ಮದುವೆಗಂತ ದುಡ್ಡು ಇಟ್ಟಿದ್ದಪ್ಪ. ಸರ್, ಜನ ಹೇಳ್ತಿದ್ದಾರೆ ಮ್ಯಾನೇಜರ್ ಸಾವ್ಗೆ ನೀವೇ ಕಾರಣ ಅಂತೆ. ನೋಡಿ, ನಮಗೂ ಈ ವಿಷಯಕ್ಕೂ ಸ್ವಲ್ಪನೂ ಸಂಬಂಧ ಇಲ್ಲ. ಈ ಮ್ಯಾನೇಜರ್ನ ಅರೆಸ್ಟ್ ಮಾಡಿದ್ದು ACP ವರದನಾಯಕ. ಈಗ ACP ವರದನಾಯಕ ಎಲ್ಲಿ ಸರ್? ವರದನಾಯಕ ಇಲ್ಲ. ಎಲ್ಲೋ ಹೋಗಿದ್ದಾರೆ ಸರ್? ನಾವ್ ಯಾರು ನೋಡದೆ ಇರೋ ಜಾಗಕ್ಕೆ ಹೊರಟೋಗ್ಬಿಟ್ಟಿದ್ದಾರೆ. ಅರ್ಥ ಆಗ್ಲಿಲ್ಲ. ನೋಡಿ, ಈ ಮ್ಯಾಟರ್ಗೂ ವರದನಾಯಕನಿಗೂ ಲಿಂಕ್ ಇದೆ. ವಿಷಯ ಹೊರಗಡೆ ಗೊತ್ತಾಗಬಾರ್ದು ಅಂತಾನೆ ಆತ ಈ ಮ್ಯಾನೇಜರ್ನ ಅರೆಸ್ಟ್ ಮಾಡಿದ್ದು. ನಮ್ಮ ಡಿಪಾರ್ಟ್ಮೆಂಟ್ಗೂ ಗೊತ್ತಾಗದೆ ಇರೋ ಜಾಗಕ್ಕೆ ಕರ್ಕೊಂಡು ಹೋಗಿ ಈ ಮ್ಯಾನೇಜರ್ನ ಕೊಂದು ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ನಿಮ್ಮ ಹಣ ನಿಮಗೆ ವಾಪಸ್ ಸಿಗಬೇಕು ಅಂತಂದ್ರೆ ವರದನಾಯಕ ನಮಗೆ ಸಿಗಬೇಕು. ನನ್ನ ಮಗ ಹಾಗೆ ಮಾಡಿರೋದಿಲ್ಲ. ನೀವು ತುಂಬಾ ರಾಂಗ್ ಸ್ಟೇಟ್ಮೆಂಟ್ ಮಾಡ್ತಿದ್ದೀರಾ. ಮೀಡಿಯಾ ರಿಪೋರ್ಟರ್ ಆಗಿ ಬಂದಿದ್ಯಾ, ಆ ಕೆಲಸ ಮಾತ್ರ ಮಾಡು. ಪೊಲೀಸ್ನವರೇ ನಮ್ಗೆ ಈ ತರ ಅನ್ಯಾಯ ಮಾಡಿದ್ರೆ ನಾವ್ ಯಾರನ್ನ ಕೇಳೋದು ಸರ್? ನೋಡಿ, ದಯಮಾಡಿ ನನ್ನ ಮಾತು ಕೇಳಿ. ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ತಲೆ ತಗ್ಸುವಂತ ವಿಷಯ. ನೀವು ಆವೇಶದಲ್ಲಿ ಹೋರಾಟ ಗಿರಾಟ ಅಂತೇನು ಮಾಡಬೇಡಿ. ದಯವಿಟ್ಟು ನನ್ನ ನಂಬಿ ನಿಮಗೆ ನ್ಯಾಯ ಸಿಗೋ ಹಾಗೆ ನಾನು ಮಾಡ್ತೀನಿ. ಇಲ್ಲಿವರೆಗೂ ಪೊಲೀಸ್ನವರ ನಂಬಿ ಮೋಸ ಹೋಗಿದ್ ಸಾಕು. ಬನ್ನಿ, ನಾವೆಲ್ಲರೂ CM ಮನೆಗೆ ಹೋಗೋಣ. ನಮಗ್ ನ್ಯಾಯ ಸಿಗೋವರೆಗೂ ಹೋರಾಡೋಣ. ದಯವಿಟ್ಟು ಹೋಗಬೇಡಿ, ನನ್ನ ಮಾತು ಕೇಳಿ. ಕೂಗಾಡಬೇಡಿ, ಗಲಾಟೆ ಮಾಡಬೇಡಿ. CM ಮನೆ ಮುಂದೆ ಹೋಗಿ ಕಲ್ ತೂರೋದು, ಸ್ಟ್ರೈಕ್ ಮಾಡೋದು ಇವೆಲ್ಲ ಮಾಡಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬೇಡಿ, ಗಲಾಟೆ ಮಾಡಬೇಡಿ. ಇಂಥವ್ರಿಗೆ 100 ಕೋಟಿ ಏನು 1000 ಕೋಟಿ ಬೇಕಾದ್ರೂ ಯಾಮರ್ಸ್ಬೋದು. DIG ಸರ್, ನನ್ನ ಮಗನ ಬಗ್ಗೆ ಅಷ್ಟು ಗೊತ್ತಿದ್ದು ನೀವು ಈ ತರ ಮಾತಾಡಬಹುದಾ? ಏನ್ ನಿನ್ನ ಮಗ ಹರಿಶ್ಚಂದ್ರನ? ಹರಿಶ್ಚಂದ್ರ ಸುಳ್ಳು ಹೇಳೋದಿಲ್ಲ ಅನ್ನೋದು ಎಷ್ಟು ನಿಜಾನೋ, ನನ್ನ ಮಗನು ಸುಳ್ಳು ಹೇಳೋದಿಲ್ಲ ಅನ್ನೋದು ಅಷ್ಟೇ ನಿಜ. ಹಲೋ, ಜನ ನಿಜ ನಂಬಲ್ಲ. ಯಾರ ನೀವೆಲ್ಲ? ಯಾರಿದು? ಏನಾಗಿದೆ ಇವ್ರಿಗೆ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಏನ್ ಡಾಕ್ಟರ್, ಏನಾಯ್ತು? ಸ್ಪೆಷಲ್ ಆಫೀಸರ್ ಎತ್ಕೊಂಡು ಹೋಗ್ತಾ ಇದ್ದಾರ್ರಿ. ಯಾವ ಸ್ಪೆಷಲ್ ಆಫೀಸರು? ವರದನಾಯಕ ಸರ್, ನಿಮ್ಗೆ ಬ್ಲಡ್ ಕೊಟ್ಟಿದ್ದವ್ರೆ. ನನಗೆ ಬ್ಲಡ್ ಕೊಟ್ಟಿದ್ದು ಅಣ್ಣನ?
ಚೆಕ್ ಮಾಡ್ತಿರೋದು? ACP ವರ್ನಾಯಕ್ ಇದ್ರಲ್ಲ ಅವ್ರು ಹಿಡಿಯಕ್ಕೆ ಅಂತ ಚೆಕ್ ಮಾಡ್ತಾರೆ. ಆ ವರದಾಗಿನ್ಗೋಸ್ಕರ ಪೊಲೀಸ್ನವರು ಗಾಡಿಗಳನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಏನೋ ಮಾಡೋದೀಗ? ಫೋನ್ ಕೊಡು, ಅಣ್ಣಂಗೆ ಫೋನ್ ಹಾಕ್ಲಿ. ಏನೋ ಅಣ್ಣ, ಬರೋ ದಾರಿಲಿ ಪೊಲೀಸ್ನವರು ಗಾಡಿಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಅಲ್ಲೇನ್ ಸೌಂಡ್? ನಮ್ ಗಾಡಿ ಪಕ್ಕದಲ್ಲೇ ಜನಗಳೆಲ್ಲ ವರನಾಯಕನಿಗೆ ಡೌನ್ ಡೌನ್ ಅಂತ ಕೂಕೊಂಡು ಬರ್ತಾ ಇದ್ದಾರೆ. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಣ್ಣ. ನಾನು ಹೇಳೋದು ಕೇರ್ಫುಲ್ ಆಗಿ ಕೇಳು. ಒಂದೇ ಒಂದ್ಸಲ ಕಂಡ್ಬಿಡ ಅಣ್ಣ. ಅಣ್ಣ ಅಯ್ಯೋ ಅಯ್ಯೋ ಪ್ಲೀಸ್ ಅಣ್ಣ, ಮೋಸ ಮಾಡ್ಬಿಡಣ್ಣ ಪ್ಲೀಸ್ ಅಣ್ಣ. ಅಣ್ಣ ಚಿಕ್ಕ ವಯಸ್ಸಲ್ಲಿ ನನ್ನ ಪ್ರೀತಿಯಿಂದ ಹೊಡಿತಾ ಇದೆಯಲ್ಲ ಅಣ್ಣ, ಇವಾಗ ಹೊಡೆಯೋಣ ಹೊಡೆಯೋಣ ಹೊಡಿ ಹೊಡಿ ಪ್ಲೀಸ್ ಅಣ್ಣ. ಮನೇಲಿ ಅತ್ತಿಗೆ ಅಪ್ಪ ಅಮ್ಮ ಪಿಂಕಿ ಎಲ್ಲ ನಿನಗೋಸ್ಕರ ಕಾಯ್ತಾ ಇದ್ದಾರಣ್ಣ. ಮಾರಣ ಮನೆಗೆ ಹೋಗೋಣ. ಅವರೆಲ್ಲ ನೀನೆಲ್ಲೇ ಅಂತ ನನ್ನ ಕೇಳಿದ್ರು, ನಾನು ಏನಂತ ಹೇಳಣ್ಣ ಮನೇಲಿ ಏನಂತ ಹೇಳಿ ನಾನು? ಗುಡ್ವಿಲ್ ಬ್ಯಾಂಕ್ ಮ್ಯಾನೇಜರ್ನ ಕೊಂದು 100 ಕೋಟಿಯೊಂದಿಗೆ ಎಸಿಪಿ ವರದನಾಯಕ ಕಾಣೆಯಾಗಿದ್ದಾರೆ ಎಂದು ಪೊಲೀಸ್ ಇಲಾಖೆ ಮಾಹಿತಿ ನೀಡಿದೆ. ಪೊಲೀಸ್ ಅಧಿಕಾರಿಗಳೇ ಹೀಗೆ ಮಾಡಿರುವುದನ್ನು ಕಂಡು ಜನರು ಗಾಬರಿಗೊಂಡು ಬ್ಯಾಂಕ್ ಮುಂದೆ ನಿಂತು ಗಲಾಟೆ ಮಾಡುತ್ತಿದ್ದಾರೆ. ಈ ಹಗರಣ ಬ್ಯಾಂಕ್ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಎಂದು ನಮ್ಮ ರಿಪೋರ್ಟರ್ ಮಾಹಿತಿ ನೀಡಿದ್ದಾರೆ. ಏನಿದು ಮಾವ? ಯೋಚನೆ ಮಾಡಬೇಡಮ್ಮ, ಗಾಬರಿ ಆಗಬೇಡ. ಯಾರೋ ಬೇಕು ಅಂತ ಸುಳ್ಳು ಆಪಾದನೆ ಅವನ ಮೇಲೆ ಹೊರಿಸ್ತಿದ್ದಾರೆ. ಡೋಂಟ್ ವರಿ, ನಾನಿದ್ದೀನಿ. ಆಸ್ಪತ್ರೆ ಕರ್ಕೊಂಡು ಹೋಗೋಣ.
ಅಜ್ಜಿ 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 ನಾನು ಎತ್ಕೋತೀನಿ. ಬೇಡಮ್ಮ, ಪಾಪು ಅಳ್ತಾ ಇದೆ ನೋಡಲ್ಲಿ. ಇಲ್ಲ 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 ತಾತ ತಾತ ತಮ್ಮ ಹುಟ್ಟ ಅಂತ ಅಪ್ಪಂಗ್ ನಾನೇ ಹೇಳ್ಬೇಕು. ನಿನ್ ಫೋನ್ ಕೊಡು. ಓ ಆಗ್ಲೇ ಮಾಡಿದ್ದೆ ಮರಿ, ನಾಟ್ ರೀಚಬಲ್ ಅಂತ ಬಂತು. ಇರು ಹರಿಗ್ ಮಾಡ್ತೀನಿ. ಹಲೋ. ಹಾಯ್ ಚಿಕ್ಕಪ್ಪ, ಗುಡ್ ನ್ಯೂಸ್. ನನ್ಗೆ ತಮ್ಮ ಹುಟ್ಟ. ಅಪ್ಪಂಗೂ ಹೇಳ್ಬೇಕು. ಎಲ್ಲಿದ್ದಾರೆ? ಡ್ಯಾಡಿ ಡ್ಯೂಟಿಲಿದ್ರಮ್ಮ, ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು. ಹೌದಾ? ಹಾಗಾದ್ರೆ ಒಂದ್ ವಿಷಯ ಹೇಳ್ತೀನಿ, ನೀನೇ ಹೇಳ್ಬಿಡು. ಏನಂತಮ್ಮ? ತಮ್ಮ ಸೇಮ್ ಅಪ್ಪನ್ ತರ ಇದಾನೆ ಅಂತ. ಸರಿ ಚಿಕ್ಕಪ್ಪ, ತಾತಂಗ್ ಫೋನ್ ಕೊಡ್ತೀನಿ. ಬಾಯ್. ನಿನಗೆ ಬುದ್ಧಿಗಿದ್ದೀಯೇನೋ? ಅಲ್ಲ, ನೀನ್ ಎಲ್ಲಿದ್ದೀಯಾ ಅಂತ ಗೊತ್ತಿಲ್ಲ, ಅವನು ಏನಾದ ಅಂತ ಗೊತ್ತಿಲ್ಲ. ಅಣ್ಣ ಡ್ಯೂಟಿ ಮೇಲೆ ಹೋಗಿದಾರಪ್ಪ, ನನಗೆ ಫೋನ್ ಮಾಡಿ ಹೇಳಿದ್ರು. ಡ್ಯೂಟಿ 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 ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾ ನಿನ್ಗೆ? ಅವನು ಎಲ್ಲಿ ಹಾಳಾಗೋದ್ನೋ. ಅಪ್ಪ, ಅಣ್ಣ ಬೇರೆ ಆಫೀಸರ್ಸ್ ತರಲ್ಲಪ್ಪ, ಡ್ಯೂಟಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾರಪ್ಪ. ಡ್ಯೂಟಿಗೋಸ್ಕರ ಪ್ರಾಣ ಕೊಡ್ತಾನೆ ಅಂತ ನಾವು ಹೇಳ್ತೀವಿ, ಹಣಕ್ಕೋಸ್ಕರ ಪ್ರಾಣ ತೆಗಿತಾನೆ ಅಂತ ಜನರು ಹೇಳ್ತಾರೆ. ಎಲ್ರು ಗಲಾಟೆ ಮಾಡ್ಕೊಂಡು ಮನೆಗೆ ಬಂದು ಮನೆಗೆ ಕಲ್ಲು ಹೊಡೆದು, ನನ್ನ ಮಗನ್ ನೋಡಕ್ಕಾಗ್ದೆ ನಾನು, ಅವನ ಮಗನ್ ನೋಡಕ್ಕಾಗ್ದೆ ಅವನು. ಈ ತರದ ನರ್ಕದ ಜೀವನ ನಮಗ್ ಬೇಕೇನೋ? ಲವ್ ಹೇಗಾದ್ರೂ ಮಾಡಿ ಅವನ ಮನೆಗೆ ಕರ್ಕೊಂಡ್ ಬರು. ಸರಿಯಪ್ಪ.